ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಅಂತ, ನನ್ನ ಮಗಳ ಹೆಸರು ಚಿರಂಜೀವಿ ಶ್ರೀಕಾಂತ್. ಮೊದಲಿಗೆ ನಾನು ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ಶೌರ್ಯ ಅಂತ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅಕ್ಷರ ಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ. ನನ್ನ ಹೆಸರು ರೂಪಾ ಅಂತ, ನನ್ನ ಮಗ ಭರತ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಅಂತ, ನನ್ನ ಮಗನ ಹೆಸರು ಚಿರಂಜೀವಿ ಶ್ರೀಕಾಂತ್. ಅವನು 4th B ಅಲ್ಲಿ ಓದ್ತಿದ್ದಾನೆ. Morning to all, my name is Rekha. My son Divij is studying in grade 8A and my daughter Drivika is studying in grade 4th B. My elder son Mayank is studying at 3rd standard and my younger son Bhuvan is studying at 2nd standard. They have started their academic journey. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪ್ತಿ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೀಷ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು H. ದೇವರಾಜ್. ನನ್ನ ಮಗಳು 10ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ನಾನು ನನ್ನ ಮಗಳು ಫಸ್ಟು ನಾವು UKG ಮುಗಿದ ತಕ್ಷಣ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅಂತ ತುಂಬ ಯೋಚನೆ ಮಾಡ್ತಾಯಿದ್ವಿ. ನಾವು CBSE ಸಿಲೆಬಸ್ಸಿಗೆ ಸೇರಿಸ್ಬೇಕು ಅಂತಲೇ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸುಮಾರು ಸ್ಕೂಲ್ಗಳನ್ನು ವಿಸಿಟ್ ಮಾಡಿದ್ವಿ, ಬಟ್ ಯಾವುದೂ ಅಷ್ಟು ಸಡನ್ನಾಗಿ ನಮಗೆ ಲೈಕ್ ಆಗಲಿಲ್ಲ. ಬಟ್ ನಮ್ಮ ರಿಲೇಷನಲ್ಲಿ ಕೆಲವರು ಸ್ಪೀಚ್ ಇದೆ, ಕನ್ನಡ ಭಾಳ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿದ್ದ, ಇವಾಗ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಮ್ಯಾಥ್ಸು ಚೆನ್ನಾಗಿ ಓದ್ತಾ ಇದ್ದಾನೆ. ಸೈನ್ಸ್ ತುಂಬ ಕಷ್ಟ ಆಗ್ತಿತ್ತು ಇಲ್ಲಿದ್ದಾಗ, ಸೈನ್ಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಹಿಂದಿ ಅಂತೂ ಏನು ಬರ್ತಾನೆ ಇರಲಿಲ್ಲ, ಇವಾಗ ಚೆನ್ನಾಗಿ ಓದ್ತಾ ಇದ್ದಾನೆ. ಅವನು ಎಜುಕೇಷನ್ ವೈಸ್ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಟೀಚರ್ಸ್ ಸಪೋರ್ಟ್ಸ್ ಕೂಡ ಅಷ್ಟೇ ಇದೆ. ಆ್ಯಕ್ಚುಲಿ not from textbook but also I have learned from various extracurricular activities. The friendship I have made and the lessons I have learned will stay with me forever. And ಮತ್ತು ಹೇಳ್ಬೇಕು ಅಂದರೆ ಅಲ್ಲಿನ ಕ್ಲಾಸ್ ಟೀಚರ್ಸು ಕೂಡ ಮಕ್ಕಳಿಗೆ ಒಂಥರ ಎಂಕರೇಜ್ ಮಾಡೋದು, ಅವ್ರ ಬಗ್ಗೆ ಕಾಳಜಿ ತಗೊಳೋದು, ಅದೆಲ್ಲ ತುಂಬ ಇಷ್ಟ ಆಯಿತು. ಏನಾರ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದರೆ ನಮಗೆ ಫೋನ್ ಮಾಡ್ತಾರೆ, ಏನಾರ ಮಕ್ಕಳು ಮೊಬೈಲ್ ನೋಡ್ತಾರೆ, ಏನಾರ ನೋಡಿದ್ರೆ ನಮಗೆ ಹೇಳಿ ಅಂತ ಹೇಳೋದು, ಅವೇರ್ನೆಸ್ ಎಲ್ಲ ಭಾಳ ಇಷ್ಟ ಆಯಿತು ನಮಗೆ. Children performance is getting better day by day and I thank a lot to all the teachers for putting such an effort on my kids. From Akshara school only. At this juncture, I want to thank all Akshara teachers, Akshara principal and Akshara management for their continuous support given to our children for improving their skills in a holistic way. And there have been continuous support. ಇಷ್ಟವಾಗಿದೆ. ಆದ್ದರಿಂದ ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ. attending this school for past 10 years has been incredible journey for me. I have learned. We were well informed on all matters about our children studies and other things. Even during time of exams or test, respected class teachers makes a call to ensure about my children's studies. And I think the school is performing. ಅಲ್ಲಿನ ಸ್ಟಾಫ್ಸು ಮತ್ತು ಪ್ರಿನ್ಸಿಪಲ್ಲು ನಮ್ಮ ಜೊತೆ ಮಾತಾಡಿದ ರೀತಿ ಅದೆಲ್ಲ ತುಂಬ ಲೈಕ್ ಆಯಿತು, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನಮಗೆ. ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ, ಶಾಲೆ ಕಲ್ಚರಲ್ ಆ್ಯಕ್ಟಿವಿಟಿ ಇರ್ಬೋದು, ಆಮೇಲೆ ಒಂದು ಸ್ಪೋರ್ಟ್ಸ್ ಅಂತ ಹೇಳಿ ಇರ್ಬೋದು, ಮತ್ತು ಎಜುಕೇಷನ್ ಅಂತ ಬಂದರೆ ತುಂಬ ಸಪೋರ್ಟಿವ್ ಆಗಿದೆ ಮಕ್ಕಳಿಗೆ. ಆಮೇಲೆ ಇವನಿಗೆ ಮುಂಚೆ ಏನು ಓದೋಕ್ಕೆ ಬರ್ತಾ ಇರಲಿಲ್ಲ, ಆದರೆ ಈಗ ಒಂಚೂರು ಇಂಪ್ರೂವ್ ಆಗಿದ್ದಾನೆ, ಚೂರು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಅಂದರೆ ಅದಕ್ಕೆ ಕಾರಣ ಅಲ್ಲಿನ ಲೆಕ್ಚರ್ಸ್ ಮತ್ತು ಅಲ್ಲಿನ ಟೀಚರ್ಸ್ಗಳು. ಇಷ್ಟು ಹೈ ಲೆವೆಲ್ ಎಜುಕೇಷನ್ ಸಿಗ್ತಿರ್ಲಿಲ್ಲ ಹೊರಗಡೆ ಬೇರೆ ಸ್ಕೂಲ್ಗಳಲ್ಲೆಲ್ಲೂ. ನಾನು ಇದನ್ನು ವಿಚಾರಿಸಿನೇ ಇಲ್ಲಿಗೆ ತಂದು ಹಾಕಿದ್ದು. ನನಗೆ ತುಂಬಾ ಖುಷಿ ಇದೆ ಈ ಶಾಲೆ ಬಗ್ಗೆ. ಆಮೇಲೆ ಫೀಸು ಕೂಡ ರೀಸನಬಲ್ ಆಗಿತ್ತು, ಬಸ್ ಫೆಸಿಲಿಟೀಸ್ ಎಲ್ಲ ಇತ್ತು. ಆಮೇಲೆ ಅಲ್ಲಿ ಮಕ್ಕಳಿಗೆ ತುಂಬ ಸೆಕ್ಯೂರ್ ಅಂತ ಅನ್ನಿಸ್ತು. ಎಲ್ಲ CC ಕ್ಯಾಮ್ರಾಗಳನ್ನೆಲ್ಲ ಹಾಕಿದ್ದಾರೆ ಒಳಗಡೆ. ಅದೇ ಈಗ UKG ಮುಗಿದ ತಕ್ಷಣವೇ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸಿದ ತಕ್ಷಣವೇ ಒಂದು ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ವರೆಗೂ ಒಂದೇ ಸ್ಕೂಲಲ್ಲಿ ಓದಬೇಕು ಅಂತಲೇ ನಮಗೂ ಆಸೆ ಇದ್ದಿದ್ದು. ಅದು ನಮಗೆ ಅಕ್ಷರ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಕ್ಚುಲಿ ನಾನಷ್ಟೇ ಅಲ್ಲ, ಬೇರೆ ಮಕ್ಳುಗಳನ್ನು ಕೂಡ ತಂದು ಸೇರಿಸಿ ಅಂತಲೂ ನಾನು ಈ ಶಾಲೆ ಬಗ್ಗೆ ಹೇಳಿದ್ದೀನಿ ಬೇರೆಯವರಿಗೆ. ನಾನು ಈ ಮಗುನ ತಂದು ಸೇರಿಸಿದ್ದು ಕೂಡ ನಾನು ಇನ್ನೊಬ್ರು ಸಜೆಷನ್ ಮೇರೆಗೆ ತಂದು ಸೇರಿಸಿದ್ದೆ. Fantastic reward and discipline, and I thank everyone to giving this opportunity to share my experience about school. Thank you once again. Shaping my future as I move forward. Thank you for giving this wonderful opportunity to share our experience regarding our school with our parents. Thank you once again. ಆಮೇಲೆ ನೀವು ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾರು ಪ್ಲ್ಯಾನ್ ಮಾಡ್ತಾಯಿದ್ರೆ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಥವಾ ಮಿಡ್ಲಲ್ಲಿ ಏನಾರ
ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇದ್ದರೆ ನೋಡಿ ಅಕ್ಷರ ಸ್ಕೂಲ್ನ ನೋಡಿ, ತುಂಬ ನಿಮಗೂ ಇಷ್ಟ ಆಗುತ್ತೆ. ಮೇನ್ ಏನಪ್ಪ ಅಂದರೆ ಅಲ್ಲಿನ ವಾತಾವರಣ ತುಂಬ ಇಷ್ಟ ಆಯಿತು. ಅಲ್ಲಿ ಪೊಲ್ಯೂಷನ್ನು ಅದೆಲ್ಲ ಏನೂ ಇಲ್ಲ, ಸೈಲೆಂಟಾಗಿದೆ, ಮಕ್ಕಳಿಗೆ ಓದೋಕ್ಕೆಲ್ಲ ಚೆನ್ನಾಗಿದೆ. ಆಮೇಲೆ ಸ್ಟಾಫ್ಸು ತುಂಬ ಚೆನ್ನಾಗಿದ್ದಾರೆ, ಕ್ಲಾಸ್ ಟೀಚರ್ಸು ಚೆನ್ನಾಗಿ ಎಲ್ಲ ರೆಸ್ಪಾಂಡ್ ಮಾಡ್ತಾರೆ, ಏನೇ ಕೇಳಿದ್ರು ಹೇಳ್ತಾರೆ. ಆಮೇಲೆ ಮಂತ್ಲಿ ಮೀಟಿಂಗ್ಗಳು ಮಾಡೋದು, ಪೇರೆಂಟ್ಸ್ ಮೀಟಿಂಗು, ಅದರಲ್ಲಿ ಏನಾರು ಕರೆಕ್ಷನ್ಸ್ ಇದ್ದರೆ ಹೇಳೋದು, ನಿಮ್ದು ಏನಾರು ಪ್ರಾಬ್ಲಮ್ ಇದ್ದರೆ ಕೇಳೋದು, ಅದೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಲ್ಲಿನವರು. ಒಟ್ಟು ಇವನಿಗೆ ಸಿಕ್ಕಿದ್ದಾರೆ, ಟೀಚರ್ಸ್ ಇವನಿಗೆ ಸಿಕ್ಕಿದ್ದಾರೆ. ಮುಂಚೆ ಸಹ ಇವನಿಗೆ ಅಂದರೆ ಸ್ಟಾರ್ಟಿಂಗ್ ಏನು ಓದೋಕ್ಕೆ ಬರ್ತಾ ಇರಲಿಲ್ಲ, ಅಂದರೆ ಬೇರೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾಯಿದ್ರು, ಇವನಿಗೆ ಏನು ಸಹ ಓದ್ಲಿಕ್ಕೆ ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ಎಲ್ಲ ಟೀಚರ್ಸು ಆಮೇಲೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಈಗ ಒಂಚೂರು ಇಂಪ್ರೂವ್ ಆಗಿದ್ದಾನೆ. ಪರವಾಗಿಲ್ಲ, ಚೆನ್ನಾಗಿ ಓದ್ತಾ ಇದ್ದಾನೆ ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ಟೀಚರ್ಸ್ಗಳಾಗಲಿ, ಇಲ್ಲಿ ಮಕ್ಕಳುಗಳನ್ನ ನೋಡ್ಕೊಳ್ಳೋ ರೀತಿ ಆಯಾಗಳಾಗಲಿ, ಎಲ್ಲರ ವಿಚಾರದಲ್ಲೂ ನನಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ಅಲ್ಲಿ ನನ್ನ ಮಗ ಅಕ್ಷರ ಸ್ಕೂಲಲ್ಲಿ ಓದ್ತಾ ಇರೋದು ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಕ್ಷರ ಸ್ಕೂಲ್ನಲ್ಲೇ 10th ನಾನು ಅಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ಎಲ್ಲ ಅಕ್ಷರ ಸ್ಕೂಲ್ ಮೆಂಬರ್ಸ್ಗೂ ಥ್ಯಾಂಕ್ ಯು. ನೋಡಿಕೊಂಡ್ರೆ ಎಜುಕೇಷನಲ್ ತುಂಬ ಇಂಪ್ರೂವ್ಮೆಂಟ್ ಇದೆ. ಟೀಚರ್ ಸಪೋರ್ಟ್ಸ್ ಕೂಡ ಅಷ್ಟೇ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಮಗ all the ಥರ teachers. ಅವನು ಒಂದು ಕಡೆ